ನಮಸ್ತೆ ವೀಕ್ಷಕರೇ, ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮಗೆ ಸುಲಭವಾಗಿ ಸಿಗುವ ಕೆಲವು ಸಸ್ಯಗಳು ನಮ್ಮ ಕೂದಲು ಆರೋಗ್ಯಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಇವತ್ತು ನಾವು ತಿಳಿಯುವುದು ಅಂತಹ ಒಂದು ವಿಶೇಷ ಸಸ್ಯದ ಬಗ್ಗೆ. ಗರಿಕೆಯ ಹುಲ್ಲು, ಇದನ್ನು ಭೃಂಗರಾಜ ಎಂದು ಸಹ ಕರೆಯುತ್ತಾರೆ. ಈ ಹುಲ್ಲು ಸಾಮಾನ್ಯವಾಗಿ ತೇವ ಪ್ರದೇಶಗಳಲ್ಲಿ, ಕಾಲುವೆಗಳ ಬಳಿ, ಹೊಲಗಳ ಹತ್ತಿರ ಬೆಳೆಯುತ್ತದೆ. ಗರಿಕೆಯ ಪ್ರಮುಖ ಉಪಯೋಗವೆಂದರೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುವುದು. ಇಂದಿನ ದಿನಗಳಲ್ಲಿ ಬಹಳ ಜನರಿಗೆ ಕೂದಲು ಉದುರುವಿಕೆ ಸಮಸ್ಯೆ ಸಾಮಾನ್ಯವಾಗಿದೆ. ಗರಿಕೆಯ ಹುಲ್ಲನ್ನು ತೊಳೆದುಕೊಂಡು ಅರೆದು ಪೇಸ್ಟ್ ಮಾಡಿ ಅದನ್ನು ತಲೆ ಚರ್ಮಕ್ಕೆ ಹಚ್ಚಿ 30 ನಿಮಿಷ ಬಿಟ್ಟು ನಂತರ ನೀರಿನಿಂದ ತೊಳೆಯಬೇಕು. ಈ ರೀತಿ ವಾರಕ್ಕೆ 2 ಬಾರಿ ಮಾಡಿದರೆ ಕೂದಲು ಉದುರುವಿಕೆ ನಿಧಾನವಾಗಿ ಕಡಿಮೆ ಆಗುತ್ತದೆ. ಗರಿಕೆ ಹುಲ್ಲನ್ನು ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ವಾರಕ್ಕೆ 3 ಬಾರಿ ತಲೆಗೆ ಹಚ್ಚಿ ಮಸಾಜ್ ಮಾಡುವುದರಿಂದ ಹೊಸ ಕೂದಲು ಬೆಳೆಯಲು ಸಹಾಯ ಮಾಡಿ ಕೂದಲನ್ನು ಕಪ್ಪಾಗಿಡಲು ಸಹಾಯ ಮಾಡುತ್ತದೆ. ಹಳೆಯ ಕಾಲದಲ್ಲಿ ಕೂದಲು ಬಿಳಿಯಾಗದಂತೆ ಗರಿಕೆಯನ್ನು ಬಳಸುತ್ತಿದ್ದರು. ಗರಿಕೆಯ ಪೇಸ್ಟನ್ನು ತಲೆಗೆ ಹಚ್ಚಿ 15 ರಿಂದ 20 ನಿಮಿಷದ ನಂತರ ತೊಳೆಯುವುದರಿಂದ ತಲೆ ಚರ್ಮದ ಸಮಸ್ಯೆ, ತಲೆಹೊಟ್ಟು, ತುರಿಕೆಯನ್ನು ಕಡಿಮೆ ಮಾಡುತ್ತದೆ. ಗರಿಕೆಯ ಜ್ಯೂಸ್ ತೆಗೆದುಕೊಂಡು ಸ್ವಲ್ಪ ನೀರಿನಲ್ಲಿ ಮಿಶ್ರಣ ಮಾಡಿ ನೆತ್ತಿಗೆ ಹಚ್ಚಬೇಕು. ಇದು ತಲೆಯ ಚರ್ಮವನ್ನು ಶುದ್ಧಗೊಳಿಸುತ್ತದೆ. ಗರಿಕೆಯ ಎಣ್ಣೆಯ ಮಸಾಜ್ ನಿಯಮಿತವಾಗಿ ಮಾಡುವುದರಿಂದ ಕೂದಲು ಬಲವಾಗಲು ಮತ್ತು ದಪ್ಪ ಆಗಲು ಸಹಾಯ ಮಾಡುತ್ತದೆ. ಗರಿಕೆಯ ಎಣ್ಣೆಯನ್ನು ರಾತ್ರಿ ಕೂದಲಿಗೆ ಹಚ್ಚಿ ಬೆಳಗ್ಗೆ ತೊಳೆಯುವುದರಿಂದ ಸೂರ್ಯನ ತಾಪದಿಂದ ಕೂದಲಿಗೆ ಆಗುವ ಹಾನಿ ಕಡಿಮೆ ಆಗುತ್ತದೆ. ಇದು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇಂತಹ ಇನ್ನಷ್ಟು ನೈಸರ್ಗಿಕ ಮಾಹಿತಿಗಳನ್ನು ತಿಳಿಯಲು ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಶುಭ ದಿನ. ಧನ್ಯವಾದಗಳು.